ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಈಗ ಟೈಮ್ ಬಂದು 4:50 ಬೆಳಗಿನ ಜಾವ. ಇವಾಗ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು, ಅಂದರೆ ಇವತ್ತು ಶುಕ್ರವಾರ, ಆಷಾಢದ 2ನೇ ಶುಕ್ರವಾರ ಅಲ್ವಾ, ಆಷಾಢ ಮಾಸದ. ಹಂಗಾಗಿ 3:30ಗೆ ಎದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೈಟೇ ಎಲ್ಲ ಕೆಲಸ ಮುಗಿಸಿದ್ದೆ, ಹಂಗಾಗಿ ಇವತ್ತು ಬೇಗ ಆಯಿತು. ಬೇಗ ಮಾಡೋಣ ಪೂಜೆ ಅಂದ್ಬಿಟ್ಟು ಒಂದು 5:30 ಒಳಗೆ ದೀಪ ಹಚ್ಚೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ಹೋಗಿ ಪೂಜೆಗೆ ಸ್ವಲ್ಪ ಪೂಜೆ ಐಟಮ್ ಎಲ್ಲ ಖಾಲಿಯಾಗಿತ್ತು. ನಿನ್ನೆ ಹೋಗಿ ಎಲ್ಲ ಪೂಜೆ ಐಟಮ್ ಎಲ್ಲ ತಗೊಂಬಂದೆ. ನನಗೇನೇನು ಬೇಕೋ ಎಲ್ಲ ನಾನು ಗಂದಿಗೆ ಅಂಗಡಿಯಲ್ಲಿ ತಂದುಬಿಡ್ತೀನಿ. ಹಂಗಾಗಿ ತಗೊಂಬಂದು ನೈಟ್ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಈಗ ಟೈಮ್ ಬಂದು 4:50. ಇವತ್ತೇನಪ್ಪ ನಾನು ಇಷ್ಟು ಬೇಗ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಾನು ಒಂದು ಉಪ್ಪಿನ ದೀಪ ಹಚ್ಚಬೇಕು ಆಷಾಢ ಮಾಸದಲ್ಲಿ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಇಷ್ಟು ದಿನದಿಂದ ಉಪ್ಪಿನ ದೀಪ ಹಚ್ಚಬೇಕು ಅಂತ. ಅದಕ್ಕೆ ಇವತ್ತು ನಾನು ಅದನ್ನು ಹಚ್ಚೋಣ ಅಂದ್ಬಿಟ್ಟು ಇಷ್ಟು ಬೇಗ ಎದ್ದೆ. ಅದು 6 ಗಂಟೆ ಒಳಗಡೆ ಹಚ್ಚಬೇಕು ನಾವು, ಅಂದರೆ ಸೂರ್ಯ ಉದಯ ಆಗೋದ್ರೊಳಗಡೆ ನಾವು ಹಚ್ಚಬೇಕು. ಅದಕ್ಕೆ ಉಪ್ಪಿನ ದೀಪ ಹಚ್ಚಬೇಕು ಅಂದರೆ ಬೇಗ ಎದ್ದೊಳ್ಬೇಕು. ನಾವು ಯಾವಾಗಲೂ 5 ಗಂಟೆಗೋ 6 ಗಂಟೆಗೋ ಎದ್ದು ಯಾವಾಗಂದ್ರೆ ಅವಾಗ ಹಚ್ಚೋದಲ್ಲ ಅದನ್ನು. ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆ ಒಳಗಡೆ ಹಚ್ಚಿದ್ರು ಒಳ್ಳೆಯದೇ. ಇಲ್ಲ 5 ಗಂಟೆ ಅಂದರೆ ಒಂದು 6 ಗಂಟೆ 5:15 ಒಳಗೆ 5:15 5:45 ಅಷ್ಟೊತ್ತಿಗೆ ಹಚ್ಚಬೇಕು. ಅಂದರೆ 5:45 ಅಂದರೆ ಅದ್ರೊಳಗೆ ಬೆಳಕು ಆಗಿಬಿಟ್ಟಿರುತ್ತೆ. ಅದರೊಳಗೆ ಹಚ್ಚಿದ್ರೆ ತುಂಬ ಒಳ್ಳೆಯದು. ಹಂಗಾಗಿ ನಾನು ಹಚ್ಚಿಬಿಡೋಣ ಬೇಗ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಒಂದೇ ತಕ್ಕೆ ಇಟ್ಕೊಂಡಿದ್ದೀನಿ ದೇವ್ರ ರೂಮ್ಗೆ ನೈಟಮ್ಮ. ಯಾಕಂದರೆ ಆಗಾಗಲೇ ಎದ್ದೇಳೋಕ್ಕಾಗಲ್ಲ, ಏನಿಲ್ಲ, ಯಾರು ಎದ್ದೇಳ್ತಾರೆ ಅಂತ ಎಲ್ಲ ಒಂದೇ ತಕ್ಕೆ ಇಟ್ಕೊಂಡು ಹಚ್ಚುತ್ತಾ ಇದ್ದೀನಿ. ಇದು ಹಚ್ಚೋದ್ರಿಂದ ನಮಗೆ ತುಂಬ ಒಳ್ಳೆಯದು ಇದು ಪೂಜೆ. ನಾನು ಒಂದು 3 ವರ್ಷದ ಕೆಳಗಡೆ ಮಾಡಿದೆ, ಒಂದು ತಿಂಗಳಲ್ಲಿ ಮಾಡಿದೆ ಅಷ್ಟೇ. 1 ವರ್ಷದಲ್ಲಿ ಆಷಾಢದಲ್ಲಿ ಒಂದೇ ವರ್ಷ ನಾನು ಮಾಡಿದ್ದು. ಒಂದೇ ವರ್ಷ ಮಾಡಿದ್ದು, ಮತ್ತೆ ನಾನು ಮಾಡೋಕ್ಕಾಗಲಿಲ್ಲ. ಈ ಕಡೆ ಬಂದ ಮೇಲಂತೂ ಇಂಥವೆಲ್ಲ ಪೂಜೆಗಳ್ನ ನಾನು ನಿಲ್ಲಿಸ್ಬಿಟ್ಟಿದ್ದೆ. ಹಂಗಾಗಿ ನಾನು ಈ 3 ವರ್ಷದ ಮುಂಚೆ ಮಾಡಿದ್ನಲ್ವ, ಹಂಗಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು ಈ ಥರ ಪೂಜೆ ಮಾಡೋದು. ಇದನ್ನೇನಿದ್ರು ನಾವು ಬೆಳಗಿನ ಜಾವದಲ್ಲೇ ಎದ್ದು ದೀಪ ಹಚ್ಚಬೇಕು. ಇದು ಯಾವಾಗಂದ್ರೆ ಆಮೇಲೆ ಸಂಜೆ ಟೈಮೆಲ್ಲ ಹಚ್ಬಾರ್ದು ಇದನ್ನು. ಆಮೇಲೆ ಇದು ಏನಾದರೂ ನಾವು ಉಪ್ಪಿನ ದೀಪ ಹಚ್ಚುತ್ತೀವಿ ಅಂದರೆ ಮನೆಯಲ್ಲಿ ನಾವೆಷ್ಟು ದಿವಸ ಸಂಕಲ್ಪ ಮಾಡ್ಕೊಂಡಿರ್ತೀವಿ, 3 ವಾರ ಆಗಿರ್ಬೋದು, 5 ವಾರ ಆಗಿರ್ಬೋದು, 9 ವಾರ ಆಗಿರ್ಬೋದು. 9 ವಾರ ಹಚ್ಚೋದು ಇನ್ನೂ ಒಳ್ಳೆಯದು. ಆದರೆ ನಮಗೆ ಅಂದರೆ 9 ವಾರ ಹಚ್ಚೋಕ್ಕಾಗಲ್ಲ. ಯಾಕಪ್ಪ ಅಂದರೆ ನಮ್ಮ ತಿಂಗಳು ಪ್ರಾಬ್ಲಮ್ಗಳು ಇರ್ತಾವಲ್ವ, ಹಂಗಾಗಿ ನಾವು ಹಚ್ಚೋಕ್ಕಾಗಲ್ಲ. ಹಚ್ಚೋ ಅಂಥವ್ರು ಹಚ್ಚುತ್ತಾರೆ, ಏನು ತೊಂದರೆ ಇಲ್ಲದಂಥವ್ರು ಹಚ್ಬೋದು. ನಾವು ಹಚ್ಚೋಕ್ಕಾಗಲ್ಲ. ಹಂಗಾಗಿ ನಾನು ಇವಾಗ 3 ವಾರ ಮಾತ್ರ ಹಚ್ಚೋಣ ಅಂತ ಹಚ್ಚುತ್ತಾ ಇದ್ದೀನಿ. ಇದು 1ನೇ ವಾರ ಶುಕ್ರವಾರ ಇದು. ಹಂಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ. ನನಗೆ ಏನಾದರೂ ಒಂದು ಪೂಜೆ ಮಾಡಲೇಬೇಕು ಅಂತ ಎದ್ದರೆ ನಂಗೆ ಟೈಮಿಂಗ್ಸು ನಾನು ಲೆಕ್ಕ ಹಾಕಲ್ಲ. ನಾನು ಇಷ್ಟು ದಿನದಿಂದ ತುಂಬ ಅಂದರೆ ತುಂಬ ಒಂಥರ ಬೇಜಾರದಲ್ಲಿದ್ದೆ. ಆಮೇಲೆ ಯಾವ್ಯಾವ ಟೆನ್ಷನ್ಗಳೆಲ್ಲ ತಲೆಗೆ ಇಟ್ಕೊಂಬಿಟ್ಟು ಈ ಥರ ಪೂಜೆಗಳ್ನೇ ಮರ್ತುಬಿಟ್ಟಿದ್ದೆ ನಾನು. ಹಂಗಾಗಿ ಇವಾಗ ಮಾಡಬೇಕು ಅಂತ ಹೇಳಿ ಎದ್ದಿದ್ದೀನಿ, ಮಾಡ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು. ಮನೆಗಳಲ್ಲಿ ಇದನ್ನೇನಕ್ಕೆ ಹಚ್ಚಬೇಕು ಅಂದರೆ ಮಕ್ಕಳಿರೋಂಥ ಮನೆಗಳಲ್ಲಿ ಇದನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಆಯಸ್ಸು, ಆರೋಗ್ಯ ಮತ್ತು ಶ್ರೇಯಸ್ಸು, ಅವರು ಎಲ್ಲೇ ಹೋಗಲಿ, ಏನೇ ಒಂದು ಕೆಲಸ ಮಾಡಿದ್ರೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆಯಿಂದ ಇದನ್ನು ಹಚ್ಚುತ್ತೀವಿ. ಮಕ್ಕಳಿಗೆ ಒಳ್ಳೆಯದಾಗಬೇಕಷ್ಟೇ, ಅಂದರೆ ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ಶ್ರೇಯಸ್ಸಾಗಬೇಕು. ಮಕ್ಕಳಿಗೆ ಒಂದು ಚೆನ್ನಾಗಿ ಅವರು ಲೈಫಲ್ಲಿ ಅವರು ಚೆನ್ನಾಗಿರಬೇಕು ಅಂಥೇಳಿ. ಇದು ಲಕ್ಷ್ಮೀ ಸ್ವರೂಪ. ಹಂಗಾಗಿ ಈ ಉಪ್ಪು ಕಲ್ಲುಪ್ಪು ಐತಲ್ಲ, ಅದು ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿ ಸ್ವರೂಪ ಅದು. ಹಂಗಾಗಿ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅನ್ನೋದೊಂದು ನಂಬಿಕೆಯಲ್ಲಿ ನಾವು ಹಚ್ಚುತ್ತಾರೆ. ನಾನು ಹಚ್ಚುತ್ತೀನಿ. ಕೆಲವೊಂದು ಜನ ಉಪ್ಪಿನ ದೀಪ ಹಚ್ಚಿದ ತಕ್ಷಣ ದುಡ್ಡೇ ಬಂದ್ಬಿಡುತ್ತೆ, ಐಶ್ವರ್ಯನೇ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಾನು ಹೇಳ್ತೀನಿ, ನಾನು ಇದೊಂದು ಉದಾಹರಣೆ ಹೇಳಲೇಬೇಕು. ನಾವು ಆಚೆ ಹೋಗಿ ದುಡಿಲಿಲ್ಲ ಅಂದರೆ ಯಾವ ದುಡ್ಡು ಬರೋಲ್ಲ ನಮ್ಮ ಹತ್ರ, ಆಯಿತಾ. ಉಪ್ಪಿನ ದೀಪ ಹಚ್ಚಿದ ತಕ್ಷಣ ದುಡ್ಡು ಬರೋಲ್ಲ. ಉಪ್ಪಿನ ದೀಪ ಏನಕ್ಕೆ ಅಂದರೆ ಒಂದು ಮನೇಲಿ ಒಂದು ಶ್ರೇಯಸ್ಸಾಗಲಿ, ಮನೆ ಅಭಿವೃದ್ಧಿ ಆಗಲಿ, ನಾವು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ನಮಗೂ ದೇವರು ಎಲ್ಲ ಒಂದು ಕಡೆ ನಮಗೂ ಎಲ್ಲ ಒಂದು ದುಡ್ಕೊಂಡು ತಿನ್ನೋ ಶಕ್ತಿ ಕೊಡಲಿ ಅಂತ ಉಪ್ಪಿನ ದೀಪ ಹಚ್ಚುತ್ತಾರೆ ಒಬ್ಬೊಬ್ಬರು. ಅಷ್ಟು ಬಿಟ್ಟರೆ ಈ ಥರ ಪೂಜೆಗಳು ಮಾಡೋದು ಬಿಟ್ಟರೆ ಇನ್ನು ನಮಗೆ ಇವತ್ತು ನಾವು ದೀಪ ಹಚ್ಚಿರ್ತೀವಿ, ಬೆಳಗ್ಗೆಗೆ ನಾವು ಶ್ರೀಮಂತರಾಗ್ಬಿಡ್ತೀವಿ ಅನ್ನೋದು ತಪ್ಪು ಕಲ್ಪನೆ. ಅವೆಲ್ಲ ಯಾವುದು ತಪ್ಪು. ಕೆಲವು ಜನ ಉಪ್ಪಿನ ದೀಪ ಹಚ್ಚಿದ ತಕ್ಷಣವೇ ದುಡ್ಡು ಅದು ಹೆಂಗೆ ಬಂದುಬಿಡುತ್ತೆ ದುಡ್ಡು? ಉಪ್ಪಿನ ದೀಪ ಹಚ್ಚಿದ ತಕ್ಷಣ ಬಾಗ್ಲ ಬಂದು ಕುಣಿತಿರುತ್ತಾ ದುಡ್ಡು? ಆ ಥರ ಎಲ್ಲ ಅದೆಲ್ಲ ತಪ್ಪು. ಕೆಲವು ಜನ ನನ್ನ ಕೇಳೋರೆ, ಏನಕ್ಕೆ ಹಚ್ಚೋದು ಅದನ್ನು,
ಏನಕ್ಕೆ ಹಚ್ಬೇಕು ಅದನ್ನು ಅಂತ ನಾನು ಹೇಳಿದ್ದೀನಿ ಅವ್ರಿಗೆ. ಈ ಥರ ಒಂದು ಒಳ್ಳೆಯದಾಗುತ್ತೆ, ಶ್ರೇಯಸ್ಸಾಗುತ್ತೆ, ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಗಲಾಟೆ ಅಂದರೆ ಗಲಾಟೆ ಇರಬಾರ್ದು. ಈ ದೀಪ ಹಚ್ಚಿದಾಗ ಮನೇಲಿ ಕಿರಿಕಿರಿ ಮಾಡಬಾರ್ದು. ಆಮೇಲೆ ಗಂಡ ಹೆಂಡ್ತಿ ಜಗಳ ಆಡೋದು, ಆಮೇಲೆ ಮಕ್ಕಳು ಎಲ್ಲ ಜಗಳ ಆಡೋದು, ಆಮೇಲೆ ಹೊಲ್ಸು ಮಾತುಗಳ್ನ ಮನೇಲಿ ಅಶ್ಲೀಲವಾದ ಪದಗಳ್ನ ಬಳಸೋದು ದಯವಿಟ್ಟು ಮಾಡಬಾರ್ದು. ಈ ದೀಪ ಹಚ್ಬೇಕಾದ್ರೆ ಮನೆ ಶಾಂತವಾಗಿರಬೇಕು. ಮನೇಲಿ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡಿದಾಗ ಅಶ್ಲೀಲವಾದ ಪದಗಳ್ನ ಮನೇಲಿ ಬಳಸಬಾರ್ದು. ಮನೆ ನಿಶ್ಶಬ್ದವಾಗಿರಬೇಕು. ಮನೇಲಿ ಗಲಾಟೆ ಇರಬಾರ್ದು. ಜಾಸ್ತಿ ಸೈಲೆಂಟಾಗಿರಬೇಕು ಮನೆ. ಯಾಕಂದರೆ ಒಬ್ಬೊಬ್ಬರು ಮನೇಲಿ ಮಕ್ಕಳುಗಳು ಇರ್ತವೆ, ಏನಾದರೂ ಒಂದು ಆಗುತ್ತೆ, ಅದು ಇರಲಿ. ಆದರೆ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಅಶ್ಲೀಲವಾದ ಪದಗಳ್ನ ಕಮ್ಮಿ ಮಾಡಬೇಕು. ಅಶ್ಲೀಲವಾದ ಪದ ಮಾತಾಡಬಾರ್ದು. ನಾನು ಇದನ್ನ ಏನಕ್ಕೆ ಕೇಳಿದೆ ಅಶ್ಲೀಲವಾದ ಪದ ಮಾತಾಡಬಾರ್ದು ಅಂದರೆ, ನಾನು ಒಂದ್ಸಲ ಉಪ್ಪಿನ ದೀಪ ಹಚ್ಬೇಕಾದ್ರೆ 3 ವರ್ಷದ ಮುಂಚೆ ನಮ್ಮ ಮನೇಲಿ ಯಾವಾಗಲೂ ಅಶ್ಲೀಲವಾದ ಪದನೇ ಬಳಸ್ತಾ ಇದ್ದಿದ್ದು. ಅಂದರೆ ಆ ಮನುಷ್ಯನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಅಶ್ಲೀಲವಾದ ಪದಗಳು ಜಾಸ್ತಿ ಬಂದವು. ಹಂಗಾಗಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗೋಯಿತು. ನಾನು ಯಾಕನ ಹಚ್ಚಿಬಿಟ್ಟು ಕೇಳಬಾರ್ದು ಮಾತೆಲ್ಲ ಕೇಳಿದ್ದೀನಿ. ಆಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ನಿಲ್ಲಿಸ್ದೆ ಅಂದರೆ, ನಾನು 5 ವರ್ಷ ಮಾಡಿದೆ. 5 ವರ್ಷ ಮಾಡಿ ಅದರಲ್ಲಿ 4 ವರ್ಷ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಹಂಚ್ಕೊಂಡು ನಾನೇ ಮಾಡಿರೋದು. ನಾನು ಯಾರ ಹತ್ರನೂ 10 ರೂಪಾಯಿ ಇಸ್ಕೊಂಡಿಲ್ಲ. ನನಗೆ ಯಾರೂ ಏನೂ ಕೊಡಿಸೂ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗಂತೂ ಒಂದು ಊದುಗಡ್ಡಿ ಕರ್ಪೂರನೂ ಸಹ ಯಾರೂ 1 ರೂಪಾಯಿ ಕೊಡಿಸ್ತಿರ್ಲಿಲ್ಲ. ನಾನೇ ಮಾಡ್ಕೊಂಡಿರೋದು. ಅಂದರೆ ನಾನು ಅವಾಗ ಕೆಲ್ಸಕ್ಕೆ ಹೋಗೋದು ಮತ್ತು ಅದು ಇದು ಹೂವು ಪೂವು ಏನೋ ಒಂದು ಆ ಟೈಮ್ಗೆ ಒದಗಿಬಿಡೋದು ನನಗೆ. ಹಂಗಾಗಿ ನಾನು ಯಾರ ಹತ್ರನೂ ಸಾಲನಾದರೂ ಮಾಡಿ ಹಬ್ಬ ಮಾಡ್ತಾಯಿದ್ದೆ. ಒಂದ್ಸಲ ನಾನು ಹಿಂಗೆ ಈ ಥರ ಪೂಜೆಗಳೆಲ್ಲ ಮಾಡಿದಾಗ ಮನೆಗಳಲ್ಲಿ ಅಶ್ಲೀಲವಾದ ಪದ ಏನಕ್ಕೆ ಬಳಸಬಾರ್ದು ಅಂದರೆ ಇದೊಂದು ನಾನು ಹೇಳ್ತೀನಿ. ನಾನು ಒಂದ್ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಸಂಜೆ ಒಂದು 6 ಗಂಟೆ ಆ ಟೈಮಲ್ಲಿ ನಾನು ನೈಟ್ ಇಡೀನಿ. ಬೆಳಗಿನ ಜಾವಕ್ಕೆ ಪೂಜೆ ಮಾಡಿಬಿಡ್ತಿದ್ದೆ. ನೈಟೆಲ್ಲ ಮಲಗ್ತಿರ್ಲಿಲ್ಲ ನಾನು. ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಲಕ್ಷ್ಮೀನ ಕುಂಡ್ರಿಸಿ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟಿವ್ನಿ. 5:15 6 ಗಂಟೆ ಒಳಗೆ ನಾನು ಪೂಜೆ ಎಲ್ಲ ಮುಗ್ದೋಗೋದು. ಸಂಜೆ ಆಯಮ್ಮನ ಬೆಳಗ್ಗೆ ಕಳಿಸ್ಬೇಕಲ್ಲ, ಸಂಜೆ ಕಳ್ಸಂಗಿಲ್ವಲ್ಲ. ಹಂಗಾಗಿ ಬೆಳಗ್ಗೆ ಟೈಮ್ ಅಲ್ವ ಬೆಳಗ್ಗೆ ಟೈಮ್ ಆಚೆ ಕಳಿಸ್ಬೇಕಲ್ವ. ಅಂದರೆ ಆಚೆ ಅಂತಂದರೆ ಆಯಮ್ಮನು ಇವಾಗ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ತಾರಲ್ವ, ಕೆಲವೊಂದು ಜನ ಹೇಳ್ತಾರೆ ಹೊರಗಡೆ ಹೋಗ್ತಾಳಮ್ಮ ಅಂತ. ಆ ಟೈಮಲ್ಲಿ ನಾನು ಸಂಜೆ ಟೈಮು ಹಿಂಗೆ ಊಟ ಮಾಡಬೇಕಾದ್ರೆ ಆ ಮನುಷ್ಯ ನಾನು ಹಿಂಗೆ ತಮಾಷೆಗೆ ಏನೋ ಒಂದು ತಮಾಷೆಗೆ ಅಂದಿದ್ದಕ್ಕೆ ಒಂದು ಅಶ್ಲೀಲವಾದ ಪದ ಬಂದುಬಿಡ್ತು. ಅಲ್ಲಿ ತಾಯಿನ ನಾನು ಎದುರುಗಡೆ ಕುಂಡ್ರಿಸಿದ್ದೆ, ಸೂರ್ಯ ಹುಟ್ಟೋ ಕಡೆ ತಾಯಿನ ಕುಂಡ್ರಿಸಿದ್ದೆ. ಅಲ್ಲಿ ಒಬ್ಬ ಮನುಷ್ಯ ಅಶ್ಲೀಲವಾದ ಪದ ಬಳಸ್ಬಿಟ್ಟ. ಆ ತಾಯಿನ ಕುಂಡ್ರಿಸ್ದಾಗ ಅಶ್ಲೀಲವಾದ ಪದ ಬಂದುಬಿಡ್ತು ಅಲ್ಲಿ. ಹಂಗಾಗಿ ನಾನು ಅಶ್ಲೀಲವಾದ ಪದ ಬಂದಾಗ ನಂಗೆ ತುಂಬ ಬೇಜಾರಾಯಿತು. ಅಲ್ಲಿಂದ ಈಚೆಗೆ ನೋಡಿ, ಉಪ್ಪಿನ ದೀಪ ಹಚ್ಚಿದಾಗಲೂ ನಮ್ಮ ಮನೆಯಲ್ಲಿ ಜಗಳ ಗಲಾಟೆ, ಯಾವಾಗಲೂ ಅಶ್ಲೀಲವಾದ ಪದಗಳು. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗಲೂ ಅಶ್ಲೀಲವಾದ ಪದಗಳು. ನಾನು ಅನುಭವಿಸ್ಬಾರದೇ ಅನುಭವಿಸ್ಬಿಟ್ಟೆ. ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದ್ದು, ಇವತ್ತು ನಾನು ಈ ಕೆಟ್ಟ ಪರಿಸ್ಥಿತಿಗೆ ಈ ಥರ ಒಂದು ಜೀವನ ಮಾಡಿರೋದಕ್ಕೆ ಅದೊಂದು ಅಶ್ಲೀಲವಾದ ಪದಗಳ್ನ ನಾವು ಯಾವುದೇ ಪೂಜೆ ಮಾಡಿದ್ರೂ ಬಳಸಬಾರ್ದು. ನಮ್ಮ ಮನೇಲಿ ನೋಡಿ, ಇವಾಗ ನಾನು ದೀಪ ಹಚ್ತಾ ಇದ್ದೀನಿ, ನಮ್ಮ ಮನೇಲಿ ಶಬ್ದ ಇಲ್ಲ, ಗಲಾಟೆ ಇಲ್ಲ. ಆಮೇಲೆ ನಮ್ಮ ಮನೇಲಿ ಯಾರು ಇವಾಗ ನಾನಾಗಿರ್ಬೋದು, ನನ್ನ ಮಗನೂ ನಾನು ಅಶ್ಲೀಲವಾಗಿ ಬೈಯೋಕ್ಕೆ ಹೋಗಲ್ಲ, ಏನು ಬೈಯಲ್ಲ. ನಾನು ಯಾವತ್ತೂ ಅವನ್ನ ಕೆಟ್ಟ ಪದದಲ್ಲಿ ನಾನು ಬಳಸೋದೇ ಇಲ್ಲ, ಬೈಯೋದು ಇಲ್ಲ ನಾನು. ಹಂಗಾಗಿ ನಾನು ಹೇಳಿದ್ದು, ನಾವು ತುಂಬ ಅನುಭವಿಸ್ಬಿಟ್ಟೆ. ನಾನು ಅಶ್ಲೀಲವಾದ ಪದಗಳ್ನ ಬಳಸಿ ತುಂಬ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳೋದು, ಯಾವುದೇ ಕಾರಣಕ್ಕೂ ಅಶ್ಲೀಲವಾದ ಪದನ ಬಳಸಬೇಡಿ. ಈ ಥರ ಎಲ್ಲ ಪೂಜೆ ಮಾಡಿದಾಗ ಉಪ್ಪಿನ ದೀಪ ಹಚ್ಚೋದಾಗಿರ್ಬೋದು, ಮತ್ತು ಒಂದು ಮನೇಲಿ ಏನೇ ಒಂದು ಪೂಜೆ ಮಾಡಲಿ ಅಶ್ಲೀಲವಾದ ಪದಗಳ್ನ ಬಳಸಬಾರ್ದು. ಯಾಕಂದರೆ ನಾವು ದೇವ್ರನ್ನ ಈ ಒಂದು ಪೂಜೆ ಏನಕ್ಕೆ ಮಾಡ್ತೀವಿ ಅಂದರೆ, ಮನೇಲಿ ಒಂದು ಅಭಿವೃದ್ಧಿಗೆ, ಒಂದು ಶಾಂತಿ ಜೀವನ ನಡೆಸೋಕ್ಕೋಸ್ಕರ ಮಾಡ್ತೀವಿ. ಅಷ್ಟು ಬಿಟ್ಟರೆ ಐಶ್ವರ್ಯ ಬರುತ್ತೆ, ಹಣ ಬರುತ್ತೆ, ಶ್ರೀಮಂತರಾಗ್ತೀವಿ ಅಂತ ನಾವು ಯಾವತ್ತೂ ಮಾಡಲ್ಲ. ನಾನಂತೂ ಮಾಡಲ್ಲ. ಯಾರು ಮಾಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನಾನಂತೂ ಆ ಥರ ಯಾವತ್ತೂ ನಾನು ಬಯಸೋದು ಇಲ್ಲ. ನನಗೆ ಸುಮ್ಮನೆ ಕೂತಿದ್ದ ದುಡ್ಡು ಬರ್ತೈತೆ ಅನ್ನೋ ಆಸೆನೂ ನನಗಿಲ್ಲ. ನಾನು ಅದನ್ನು ಆಸೆ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಯಾವುದೇ ಪೂಜೆ ಮಾಡಿದ್ರೂ ನಾವು ಕಷ್ಟಪಟ್ಟು ದುಡಿದ್ರೇ ಅದು. ಇಷ್ಟು ನಾನು ಹೇಳೋದು. ಅಶ್ಲೀಲವಾದ ಪದನ ಯಾವುದೇ ಒಂದು ಪೂಜೆ ಮಾಡ್ತಿರಲಿ, ಅಶ್ಲೀಲವಾದ ಪದ ದಯವಿಟ್ಟು ಬಳಸಬೇಡಿ. ಅದು ಒಂದು ಏನೇ ಆಗಿರ್ಬೋದು, ಎಂಥ ಕೆಟ್ಟ ಪದನೂ ಮನೇಲಿ ಬರಬಾರ್ದು. ಕೆಲವು ಜನಗಳು ಆಚೆಗಡೆ ಬಿಡ್ತೀವಲ್ಲ, ಅವನ್ನೂ ಸಹ ಮಾತಾಡ್ತಿರ್ತಾರೆ. ಏನಾದ್ರು ಒಂದು ದೇವ್ರ ಪೂಜೆ ಮಾಡತ್ತವ, ಅವ್ರಿಗೇನು ಮಾತಾಡಬೇಕು ಏನು ಅಂತ ಗೊತ್ತಿಲ್ಲ. ಅಂದರೆ ನನ್ನ ಜೊತೆಗಿದ್ದಂಥ ಮನುಷ್ಯನಿಗೆ ಅದೆಲ್ಲ ಗೊತ್ತು. ಆ ಮನುಷ್ಯ ಬರೀ ಅಶ್ಲೀಲವಾದ ಪದನೇ ಬಾಯಲ್ಲಿ ಬರ್ತಾ ಇದ್ದಿದ್ದು. ಬಾಯಲ್ಲಿ ಬರ್ತಿದ್ದಿದ್ದು ಪದ ಎಲ್ಲ ಬರೀ ದೇವ್ರ ಪೂಜೆ ಮಾಡೋರೆ, ಅದೇನು ಎದುರುಗಡೆ ಕುಂಡ್ರಿಸಿರೋದು ಅನ್ನೋದು ಗೊತ್ತಿಲ್ಲ. ದೇವ್ರಿಗೆ ಒಂದು ಕಡ್ಡಿನೂ ಸಹ ಹಚ್ಚಿರೋದು ನಾನು ನೋಡಿರಲಿಲ್ಲ. ನಾನು 4 ವರ್ಷ ಲಕ್ಷ್ಮೀನ ಕುಂಡ್ರಿಸಿದ್ದೀನಿ. ಒಂದು ದಿವಸನೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು 10 ರೂಪಾಯಿ ಕಡ್ಡಿ ಕರ್ಪೂರನೂ ತಂದು ಕೊಟ್ಟಿಲ್ಲ. ಒಂದು 10 ರೂಪಾಯಿ
ಕಡ್ಡಿ ಕರ್ಪೂರ ತಗೊಂಡು ಒಂದು ಬೆಳಗೋದು ಮಾಡಿಲ್ಲ, ಬೆಳಗ್ತಾನೆ ಇರಲಿಲ್ಲ. ಆಂಜನೇಯಂದು ಒಂದು ಫೋಟೋ ಇತ್ತು ನಮ್ಮ ಮನೇಲಿ, ಆ ಫೋಟೋಕ್ಕೆ ಹೋಗೋದು, ಕೈ ಮುಗಿಯೋದು, ಆ ಫೋಟೋದಾಗಿರೋದು ಒಂಚೂರು ಕುಂಕುಮ ತಗೊಂಡು ಅಣಗಿಕೊಂಡು ಸುಮ್ಮನೆ ಬರೋದು, ಅದೊಂದೇ ಕಲ್ತಿದ್ದಿದ್ದು. ಇನ್ನೇನು ಸಂಸ್ಕಾರ ಅಂದರೆ ಅವ್ರ ತಾಯಿ ಅವೆಲ್ಲ ಮಾಡಿದ್ರಲ್ವ, ಅವ್ರಿಗೆ ಗೊತ್ತಾಗೋದು ಅಲ್ವಾ. ವರಮಹಾಲಕ್ಷ್ಮಿ ಹಬ್ಬದ ಗೊತ್ತಿಲ್ಲ ಅವ್ರ ತಾಯಿಗೆ, ಏನೋ ಒಂದು ಮನೆ ದೇವರು ಅಂತ ಒಂದು ವಾರ ಏನೋ ಒಂದು ಮೊಸರನ್ನ ಎಡೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಡೋರು ಅಂತ, ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಅಶ್ಲೀಲವಾದ ಪದ ಬಳಸಿರೋದಕ್ಕೆ ಅವ್ರ ಅಪ್ಪ ಅಮ್ಮ ಕಲಿಸಿರೋಂಥ ಸಂಸ್ಕಾರದಲ್ಲಿ ಅಂಥವ್ರಿಗೆಲ್ಲ ಕುಟುಂಬದಲ್ಲಿ ಯಾರೂ ಒಂದು ಏನು ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿಲ್ಲ. ನಮಗೂ ಅವ್ರ ಕುಟುಂಬದಲ್ಲಿ ಪೂಜೆ ಮಾಡೋದೇನು ಗೊತ್ತಿರಲಿಲ್ಲ. ನಾವು ಈ ಕಡೆ ಸಿಟಿಗೆ ಬಂದಮೇಲೆ ಎಲ್ಲ ಕಲ್ತ್ಕೊಂಡಿರೋದು. ಹಂಗಾಗಿ ನಾನು ಈ ಪೂಜೆ ಇದು ಹೇಳಿದ್ದು. ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡಬೇಡಿ ದಯವಿಟ್ಟು. ನೀವು ಎಷ್ಟು ವಾರ ಹಚ್ಚುತ್ತೀರೋ ಅಷ್ಟು ವಾರ ನಾನ್ ವೆಜ್ ಮಾಡಬೇಡಿ, ನಾನ್ ವೆಜ್ ತಿನ್ನಲೂಬೇಡಿ. ಇದೊಂಥರ ವ್ರತ ಇದ್ದಂಗೆ, ಸಂಕಲ್ಪ ಪೂಜೆ ಇದು, ಉಪ್ಪಿನ ದೀಪ ಹಚ್ಚೋದು. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜ್ ಮಾಡಬೇಡಿ. ಆಮೇಲೆ ಅಶ್ಲೀಲವಾದ ಪದ ಬಳಸಬೇಡಿ. ದಯವಿಟ್ಟು ಪೂಜೆ ಮಾಡಿದ್ರೆ ಆತ್ಮ ಶುದ್ಧವಾಗಿ ಇಟ್ಕೊಂಡು ಮನಸ್ಸು ಪೂರ್ತಿಯಾಗಿ ಪೂಜೆ ಮಾಡಿ. ಯಾವುದೇ ಕಾರಣಕ್ಕೂ ಇವಾಗ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ, ಪೂಜೆ ಮಾಡ್ತಾರೆ, ಎಲ್ಲ ಥರದ ಪೂಜೆನೂ ಮಾಡ್ತಾರೆ. ಆದರೆ ಬೈಕೊಳ್ಳೋದು, ಅವ್ರಿವ್ರನ್ನ ಶಪಿಸೋದು ಅವೆಲ್ಲ ದಯವಿಟ್ಟು ಈ ಉಪ್ಪಿನ ದೀಪ ಹಚ್ಚಿದಾಗ ಅವ್ರಿವ್ರನ್ನ ಬೈಕೊಳ್ಳೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ಎಷ್ಟೇ ಒಂದು ವಿಕೃತಿ ಮನಸ್ಸಿದ್ರೂ ಅದು ಇನ್ನೊಬ್ರ ಹತ್ರ ತೋರ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ತಾಯಿ ಯಾವತ್ತೂ ಮೆಚ್ಕೊಳ್ಳಲ್ಲ. ಹಂಗಾಗಿ ಸ್ವಲ್ಪ ಆದಷ್ಟು ನೀವು ಅವ್ರ ಜೊತೆ ಮಾತಾಡಲ್ವಾ, ಅವ್ರು ನಿಮ್ಮ ಜೊತೆ ಮಾತಾಡಲ್ವಾ, ಸ್ವಲ್ಪ ದೂರ ಇದ್ಬಿಡಿ. ಅಷ್ಟು ಬಿಟ್ಟರೆ ಬೈಕೊಳ್ಳೋದು, ಆಮೇಲೆ ಜಗಳಗಳು ಆಡೋದು, ಮನೆಯಲ್ಲಿ ಅಶ್ಲೀಲವಾದ ಪದ ಬಳಸೋದು, ಆಮೇಲೆ ಏನಂದ್ರೆ ಅದೇ ಮಾತಾಡೋದು, ನಾನ್ ವೆಜ್ ತಿನ್ನೋದು ದಯವಿಟ್ಟು ಮಾಡಬೇಡಿ. ಇದು ವ್ರತದ ಥರ ಸಂಕಲ್ಪ ಪೂಜೆ. ಹಂಗಾಗಿ ಉಪ್ಪಿನ ದೀಪ ಹಚ್ಚೋದು ಮನೆಗೆ ತುಂಬ ಒಳ್ಳೆಯದು. ನಾನು ಇದನ್ನು ನನ್ನ ಮಗನ ವಿದ್ಯಾಭ್ಯಾಸ, ಮತ್ತು ನನ್ನ ಮಗನಿಗೆ ಆರೋಗ್ಯ, ಆಯಸ್ಸು, ನನ್ನ ಮಗನಿಗೆ ಶ್ರೇಯಸ್ಸು, ಮತ್ತು ನನ್ನ ಒಂದು ಆರೋಗ್ಯಕ್ಕೋಸ್ಕರ ನಾನು ಇದನ್ನು ಸಂಕಲ್ಪ ಮಾಡ್ಕೊಂಡಿರೋದಷ್ಟೇ, ಇನ್ನೇನಿಲ್ಲ. ನಮಗೇನು ನಾವು ದುಡಿಯಲ್ಲ ಅನ್ನಂಗೇನಿಲ್ಲ, ದುಡಿತೀವಿ. ಈಗ ಎದ್ದಿದ್ದೀನಿ, ಈಗ ಪೂಜೆ ಎಲ್ಲ ಮುಗಿಸಿ ನಾನು ಕೆಲ್ಸಕ್ಕೆ ಹೋದ್ರೇ, ಬೆಳಗ್ಗೆ 8 ಗಂಟೆ ಕೆಲ್ಸಕ್ಕೆ ಹೋದ್ರೇ ನಂಗೆ ವಾರಕ್ಕೊಂದ್ಸಲ ಸಂಬಳ ಬರೋದು. ಇಲ್ಲಾಂದರೆ ನನಗೆ ಯಾರು ಕೊಡ್ತಾರೆ ಅಲ್ವಾ. ಹಂಗಾಗಿ ಪೂಜೆ ಮಾಡಬೇಕು ಮನೆಯಲ್ಲಿ, ಒಳ್ಳೆಯದು. ಹಂಗಾಗಿ ಇದನ್ನು ಬೆಳಗಿನ ಜಾವಕ್ಕೆ ಎದ್ದು ಮಾಡಬೇಕು, ತುಂಬ ಒಳ್ಳೆಯದು. ಮಾಡೋ ಅಂಥವ್ರು ಅಂದರೆ ದುಡ್ಡು ಬರುತ್ತೆ ಅನ್ನೋ ಕನಸು ಕಟ್ಕೊಂಡು ದಯವಿಟ್ಟು ಯಾರೋ ಹೇಳ್ತಾರೆ ಉಪ್ಪಿನ ದೀಪ ಹಚ್ಚಿದ ತಕ್ಷಣ ದುಡ್ಡಾಗುತ್ತೆ, ಅವೆಲ್ಲ ತಪ್ಪು. ಅವೆಲ್ಲ ಯಾವುದು ಕಲ್ಪನೆ ಇಟ್ಕೋಬೇಡಿ. ನಿಮ್ಮ ಶ್ರೇಯಸ್ಗೋಸ್ಕರ, ನಿಮ್ಮ ಮನೆ ಮಕ್ಕಳು ಒಳ್ಳೆಯದಾಗಬೇಕು, ನಿಮ್ಮ ಮಕ್ಕಳಿಗೆ ಒಂದು ಶ್ರೇಯಸ್ಸಾಗಬೇಕು ಅಂದರೆ ಇಂಥ ಪೂಜೆಗಳ್ನೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಇದನ್ನು ಇನ್ನು 2 ವಾರ ಮಾಡ್ತೀನಿ. ಮೊದಲನೇ ವಾರ ಇನ್ನು 2 ವಾರ ನಾನು ಮಾಡ್ತೀನಿ. ಹಂಗಾಗಿ ನಾನು ನೋಡಿ ಇದು ನಿಮ್ಮ ಹತ್ರ ಮಾತಾಡ್ತಾನೇ ನನ್ನ ಹೂವು ಎಲ್ಲ ಇಟ್ಟಿದ್ದಾಯಿತು. ನಿಜವಾಗ್ಲೂ ದೇವ್ರ ಪೂಜೆ ಅಂತ ಕೂತ್ಕೊಂಡ್ರೆ ನನಗೆ ಒಂದು ಅರ್ಧ ಗಂಟೆ ಟೈಮ್ ಬೇಕು. ಯಾಕಂದರೆ ದೇವರು ಫೋಟೋನೆಲ್ಲ ಒರೆಸಿ ಮಾಡ್ತಾಯಿದ್ದೀನಿ ನಾನು ಮಾಡಿರಲಿಲ್ಲ. ಅಮಾವಾಸ್ಯೆಗೂ ಸಹ ನಾನು ಆಷಾಢ ಪ್ರಾರಂಭ ಆಯ್ತಲ್ವ, ಅಮಾವಾಸ್ಯೆ ಅವತ್ತು ನಾನು ಮಾಡಿರಲಿಲ್ಲ. ಹೋದ ಶುಕ್ರವಾರನೂ ನಾನು ಮಾಡಲಿಲ್ಲ. ಇದು 2ನೇ ಶುಕ್ರವಾರ ಇವತ್ತು ಮಾಡ್ತಾಯಿದ್ದೀನಿ. ಫೋಟೋನೆಲ್ಲ ಒರೆಸಿ ಎಲ್ಲ ಮಾಡೋಷ್ಟೊತ್ತಿಗೆ ನೋಡಿ ಟೈಮ್ ಆಗಿಬಿಡುತ್ತೆ. ಈಗ ಟೈಮ್ ಬಂದು 5 ಗಂಟೆ ನೋಡಿ. ಇಷ್ಟು ಬೇಗ ಮಾಡಿದ್ರೂ ಎಲ್ಲ ಮಾಡಬೇಕಲ್ಲ. ಬಾಗಿಲಿಗೆಲ್ಲ ಗೆಜ್ಜೆ ಹಾರ ಹಾಕಿ, ಬಾಗಿಲು ಡೋರ್ಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇವಾಗ ಉಪ್ಪಿನ ದೀಪ ರೆಡಿ ಮಾಡ್ಕೋಬೇಕು. ಉಪ್ಪಿನ ದೀಪದ್ದು ಎಲ್ಲ ನೆನ್ನೆನೇ ತಂದೆ. ದೀಪಗಳು ತುಂಬ ಚೆನ್ನಾಗಿರೋ ದೀಪ ಸಿಕ್ಕಿದ್ವು ನನಗೆ, ತಂದಿದ್ದೀನಿ ನೆನ್ನೆನೇ. ನಾವು ಉಪ್ಪಿನ ದೀಪ ಹಚ್ಬೇಕಾದ್ರೆ ನಾನು ವೀಡಿಯೋ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಯಾಮ್ರಾ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಲ್ಲಿ, ಹಂಗಾಗಿ ನಾನು ವೀಡಿಯೋ ಮಾಡಿಲ್ಲ. ಇದೊಂದೇ ನಾನು ಬಟ್ಲಿಗೆ ಅರಿಶಿನ ಸವರೋದಷ್ಟೇ ವೀಡಿಯೋ ಮಾಡಿದ್ದೀನಿ. ಉಪ್ಪು ಯಾವ ಥರ ಹಾಕೋದು ಅಂತ ನಾನು ವೀಡಿಯೋ ಮಾಡಿಲ್ಲ, ಬಾಯಲ್ಲೇ ಹೇಳ್ತೀನಿ. ಇದೇನು ನಾನು ಬಟ್ಲು ಅರಿಶಿನ ಸವರ್ತಾ ಇದ್ದೀನಿ. ಇದಕ್ಕೆ ಫುಲ್ಲು ಮೇಲ್ಗಡೆ ಒಳಗಡೆ ಮತ್ತು ಹೊರ್ಗಡೆ ಕೂಡ ನೀವು ಅರಿಶಿನ ಚೆನ್ನಾಗಿ ಹಚ್ಬೇಕು. ಚೆನ್ನಾಗಿ ಅದಕ್ಕೆ ಅರಿಶಿನ ಹಚ್ಬೇಕಂದ್ರೆ ಮಣ್ಣು ಥರ ಕಾಣಬಾರ್ದು. ಅರಿಶಿನ ಚೆನ್ನಾಗಿ ಹಚ್ಬಿಟ್ಟು ಒಂದು 5 ತಕ್ಕೆ ಕುಂಕುಮ ಇಡಿ. ಒಂದು 5 ತಕ್ಕೆ ಕುಂಕುಮ ಇಟ್ಬಿಟ್ಟು ಒಂದು ಖಾಲಿ ದೀಪ, ಒಂದು ಎಣ್ಣೆ ದೀಪ, ಬತ್ತಿ ಇರೋ ದೀಪ ತಗೋಬೇಕು. ಇದ್ರ ಮೇಲೆ ಉಪ್ಪು ಹಾಕಬೇಕು. ಇದ್ರೊಳಗಡೆ ಅಂದರೆ ಕಂಠದ ತನಕ ಬರೋಂಗೆ ಉಪ್ಪು ಹಾಕಬೇಕು. ಕಂಠದ ತನಕ ಬರೋಂಗೆ ಹಾಕ್ಬೋದು. ಒಂದು 2 ಇಡಿ ಉಪ್ಪು ಹಾಕ್ಕೊಂಡ್ರು ಸಾಕು. ಹೊಸ ಉಪ್ಪು ತರಬೇಕಂದ್ರೆ ಅಂಗಡಿಯಿಂದ ತರಬೇಕು ಉಪ್ಪನ್ನ. ನಾವು ಬಳಸಿರೋಂಥ ಉಪ್ಪು ಹಾಕ್ಬಾರ್ದು. ಯಾಕಂದರೆ ನಾವು ಇವಾಗ ನಾನ್ ವೆಜ್ ಮಾಡಿರ್ತೀವಿ, ಮನೇಲಿ ಏನೋ ಒಂದು ಮಾಡಿ ಅದು ಉಪ್ಪು ಬಳಸಿಬಿಟ್ಟಿರ್ತೀವಿ. ಅದನ್ನು ಮಾತ್ರ ದಯವಿಟ್ಟು ಹಾಕಬೇಡಿ. ಪೂಜೆ ಮಾಡಬೇಕು ಅಂದರೆ ಹೊಸದೊಂದು ಉಪ್ಪಿನ ಪ್ಯಾಕೆಟ್ ತಗೊಂಬನ್ನಿ. ಉಪ್ಪಿಟ್ಟು ಪ್ಯಾಕೆಟ್ ತಗೊಂಬಂದು ಅದರೊಳಗಡೆ ಹಾಕ್ಬಿಟ್ಟು ಇವಾಗ ನಾನೇನು ಸವರ್ತಾ ಇದ್ದೀನಲ್ಲ ಬಟ್ಲು, ಈ ಥರದ್ದೊಂದು ಬಟ್ಲು ತಗೊಂಬನ್ನಿ. ಅಂದರೆ ಪ್ಲೇಟು, ಉಪ್ಪಿನ ದೀಪ ಹಚ್ಚೋಕ್ಕೆ ಪ್ಲೇಟು ತರಬೇಕು. ಅದರೊಳಗಡೆ ಒಂದು ಖಾಲಿ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಖಾಲಿ ದೀಪ ಇಡೋದು. ಅದ್ರ ಮೇಲೆ ಒಂದು ಎಣ್ಣೆನೂ ಬತ್ತಿ ಹಾಕಿರ್ತೀವಲ್ವ, ಆ ದೀಪ ಇಡಬೇಕು. ಅದ್ರ ಸುತ್ತಲೂ ಉಪ್ಪಿಂದು ಏನು ನಾವು ಉಪ್ಪು ಹಾಕಿ ಇಟ್ಟಿರ್ತೀವಲ್ವ, ಅದ್ರ ಸುತ್ತಲೂ ಕೆಂಪು ಹೂವು, ಅರಿಶಿನ ಹೂವು ಇಟ್ಟು
ಅದಕ್ಕೆ ಒಂದು ಸ್ವಲ್ಪ ನಾನು ಲಕ್ಷ್ಮೀ ಪತ್ರೆ ಇಟ್ಟಿದ್ದೀನಿ. ಇದ್ದರೆ ಲಕ್ಷ್ಮೀ ಪತ್ರೆ ಇಡಿ, ಅದು ತುಂಬ ಶ್ರೇಷ್ಠ. ಯಾಕಂದರೆ ಇದು ಮಹಾಲಕ್ಷ್ಮಿಗೆ ಮಾಡೋ ಅಂಥ ಒಂದು ಸಂಕಲ್ಪ ಪೂಜೆ ಅಲ್ವಾ. ಹಂಗಾಗಿ ಲಕ್ಷ್ಮೀ ಪತ್ರೆ ಇಟ್ಟರು ತುಂಬ ಒಳ್ಳೆಯದು. ನಾನು ಇಟ್ಟಿದ್ದೀನಿ, ನೀವಿದ್ದರೆ ಇಡಿ, ಇಲ್ಲಾಂದರೆ ಬೇಡ. ಅರ್ಶಿನ ಮತ್ತು ಕೆಂಪು ಹೂವು ಇಟ್ಬಿಟ್ಟು ಸುತ್ತಲೂ ದೀಪ ಹಚ್ಬೇಕಾದ್ರೆ ಯಾರೋ ಮೊನ್ನೆ ನನಗೊಂದು ಇದರಲ್ಲಿ ನೋಡಿದೆ ನಾನು, ಡೈರೆಕ್ಟು ನಾವು ಮನೆಯಲ್ಲಿ ವಾರ ಮಾಡಿ ಪೂಜೆ ಮಾಡಬೇಕಾದ್ರೆ ನಾವು ಬೆಂಕಿ ಕಡ್ಡಿಲಿ ಡೈರೆಕ್ಟು ದೀಪ ಹಚ್ಬಾರ್ದಂತೆ, ಊದ್ಗಡ್ಡಿಲಿ ಹಚ್ಬೇಕಂತೆ. ನೋಡಿ ನಾನು ಇವಾಗ ಅದನ್ನೇ ಮಾಡೋದು. ಯಾಕಂದರೆ ನಿಜ ಅವ್ರು ಹೇಳಿದ್ದು ಒಂಥರ ನಿಜವೇ. ಯಾಕಂದರೆ ಊದ್ಗಡ್ಡಿಯಿಂದ ಹಚ್ಚೋದೇ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಇವಾಗ ಊದ್ಗಡ್ಡಿಲಿ ದೀಪ ಹಚ್ಚುತ್ತೀನಿ. ನೀವು ಯಾವ ದಿಕ್ಕಿಗೆ ಬೇಕಾದ್ರೂ ಇಡ್ಬೋದು. ಅಂದರೆ ಒಬ್ಬೊಬ್ಬರು ಉತ್ತರಕ್ಕೆ ಇಕ್ಕಿರಿ, ಪೂರ್ವಕ್ಕೆ ಇಕ್ಕಿರಿ, ಪಶ್ಚಿಮಕ್ಕೆ ಇಕ್ಕಿರಿ ಅಂತಾರೆ. ದಯವಿಟ್ಟು ಪೂರ್ವಕ್ಕೆ ಇಕ್ಕೋದು ತುಂಬ ಒಳ್ಳೆಯದು. ಯಾಕಂದರೆ ಇವತ್ತು ಸೂರ್ಯನ ಕಿರಣ ಯಾವ ಕಡೆ ಇರುತ್ತೋ ಆ ಕಡೆ ನಾವು ಇಡಬೇಕು. ಆಮೇಲೆ ನಮ್ಮ ಒಂದು ಬಾಗಿಲು ಯಾವ ಕಡೆ ಇರುತ್ತೋ ಆ ಬಾಗಿಲಿಗೆ ಇಡ್ರಿ. ಉತ್ತರ, ದಕ್ಷಿಣ, ಪಶ್ಚಿಮ ಇವೆಲ್ಲ ಬಿಟ್ಟು ನಮ್ಮ ಪೂರ್ವದ ಬಾಗಿಲಿಗಿಟ್ಟು ಪೂರ್ವದ ಕಡೆಯೇ ಮುಖ ಮಾಡಿ ಇಡಿ, ಏನು ತೊಂದರೆ ಇಲ್ಲ. ಅಂದರೆ ಫೋಟೋದ ಬಲಗಡೆ ಮಕ್ಕೆ ದೀಪ ಬರಬೇಕು, ಎಡಗಡೆ ಮಕ್ಕೆ ಇಡಬೇಡಿ, ಬಲಗಡೆ ಮಕ್ಕೆ. ನೀವು ಫೋಟೋ ಯಾವ ಕಡೆ ಇಟ್ಟಿರ್ತೀರೋ ಆ ಬಲಗಡೆ ಮಕ್ಕೆ ಬರಬೇಕು ದೀಪ. ಆ ಥರನೇ ಆ ಕಡೆಗೆ ಇಟ್ಬಿಟ್ಟು ಪೂಜೆ ಮಾಡಿ. ತುಂಬ ಒಳ್ಳೆಯದು ಇದು ಪೂಜೆ ಮಾಡಿದ್ರೆ. ಮನೆಗೆ ಮಕ್ಕಳಿಗೆ ಯಶಸ್ಸು ಸಿಗುತ್ತೆ, ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ. ಹಂಗಾಗಿ ಇದನ್ನು ಮಾಡ್ತಾ ಇರೋದು. ನೋಡಿ ನಂದು ಎಲ್ಲ ಅಲಂಕಾರ ಮುಗೀತು. ಆ ಕಡೆ ಉಪ್ಪಿನ ದೀಪ ಇಟ್ಟಿದ್ದೀನಿ, ಅದು ತೋರ್ಸೋಕ್ಕಾಗ್ತಿಲ್ಲ ನನಗೆ. ಯಾಕಪ್ಪ ಅಂದರೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕ್ಯಾಮ್ರಾ ಕಾಣಿಸ್ತಿಲ್ಲ ನನಗೆ. ಹಂಗಾಗಿ ನೋಡಿ ಹಚ್ಚುತ್ತಾ ಇದ್ದೀನಲ್ಲ, ಅದೇ ನಾನು ಜೋಡಿಸಿರೋದು ಉಪ್ಪಿನ ದೀಪ. ಎಲ್ಲ ಯೂಟ್ಯೂಬಲ್ಲೆಲ್ಲ ಇರುತ್ತೆ ಇವಾಗ ಉಪ್ಪಿನ ದೀಪ ಯಾವ ಥರ ಹಚ್ಚೋದು ಅಂತ, ಅದೆಲ್ಲ ನೋಡ್ಕೊಂಡು ಕಲಿಬೋದು, ಕಲ್ತ್ಕೊಳ್ಳಿ ಮನೆಗಳಲ್ಲಿ. ಆಮೇಲೆ ಕೆಲವೊಂದು ಜನ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲಿಗೆ ನೀರು ಹಾಕೋದು ಎಲ್ಲ ಹಾಕಲ್ಲ. ಕೆಲವು ಜನ ನೋಡಿದ್ದೀನಿ ನಾನು. ದಯವಿಟ್ಟು ನಿಮ್ಮ ಮನೆ ಬಾಗಿಲುಗಳಿಗೆ ನೀರು ಹಾಕೋದು ಕಲೀರಿ. ಯಾಕಂದರೆ ನಾವು ಹಿಂದೂಗಳಾಗಿ ಹುಟ್ಟಿ ಒಂದು ನಮಗೆ ಆದಂಥ ದೇವ್ರುಗಳಿರ್ತಾವಲ್ವ, ನಾವು ಅದನ್ನು ಮಾಡಬೇಕು. ಕೆಲವು ಜನ ಹೆಣ್ಮಕ್ಳುಗಳು ಬಾಗಿಲಿಗೆ ನೀರು ಹಾಕಲ್ಲ, ಎದ್ದಿದ ತಕ್ಷಣ ಒಳಗೆ ಅಡುಗೆ ರೂಮಾಗ ನಿಂತ್ಕೊತಾರೆ. ತಪ್ಪು ಆ ಥರ ಮಾಡೋದು. ಯಾಕಂದರೆ ನಮಗೆ ದರಿದ್ರನ ನಾವೇನು ಆಹ್ವಾನ ಮಾಡಿ ಕರೆದಂಗೆ ಆಗ್ಬಿಡುತ್ತೆ. ಹಂಗಾಗಿ ಇದು ಕೆಲವೊಂದು ಹೆಣ್ಮಕ್ಳಿಗೆ ಹೇಳ್ತೀನಿ, ನಾನು ನೋಡಿರೋದ್ರಿಂದ ಹೇಳಿದೆ. ನಾನು ರಿಯಲಾಗಿ ನೋಡಿದ್ದೀನಿ. ಬಾಗಿಲಿಗೆ ನೀರು ಹಾಕಲ್ಲ, ಹೊಸ್ಲು ಪೂಜೆ ಮಾಡಲ್ಲ, ಹೊಸ್ಲಿಗೆ ಹೂವು ಇಟ್ಬಿಟ್ಟು ಸುಮ್ಮನಾಗಿ ಹೂವನೂ ಸಹ ಇಕ್ಕಲ್ಲ ಒಬ್ಬೊಬ್ಬರು. ನಿಜವಾಗ್ಲೂ ಅದೆಲ್ಲ ತಪ್ಪು. ಮಾಡಬೇಕು, ಹೆಣ್ಮಕ್ಳಾಗಿ ಹುಟ್ಟಿ ಮನೆಯಲ್ಲಿ ಒಂದು ಪೂಜೆ ಅಂತ ಮಾಡಬೇಕು. ಇದು ತುಂಬ ಒಳ್ಳೆಯದು, ಮಾಡಿ. ಆಮೇಲೆ ಶುದ್ಧ ಮನಸ್ಸಿಂದ ಮಾಡಿ. ವಿಕೃತಿ ಮನಸ್ಸುಗಳ್ನ ಇಟ್ಕೊಂಡು ನೀವು ಏನೇ ಪೂಜೆ ಮಾಡಿದ್ರೂ ಅದು ಶ್ರೇಯಸ್ಸಾಗಲ್ಲ. ಆಮೇಲೆ ನಾನು ಹೇಳೋದು, ಕೆಲವೊಂದು ಜನ ಎಲ್ಲ ಥರದ ಪೂಜೆನೂ ಮಾಡ್ತಾರೆ, ಆದರೆ ಮನಸ್ಸೇ ಸರಿ ಇರಲ್ಲ ಅವ್ರಿಗೆ. ವಿಕೃತಿ ಮನಸ್ಸು, ತಂದಿಕ್ಕೋದು, ಜಗಳ ಆಡೋದು, ಆಮೇಲೆ ಕೇಡು ಬುದ್ಧಿಗಳೆಲ್ಲ ಇರ್ತೈತಲ್ವ. ನೀವು ಯಾವುದೇ ಪೂಜೆ ಮಾಡಿದ್ರೂ ನಿಮ್ಗೆ ಶ್ರೇಯಸ್ಸಾಗಲ್ಲ. ನೀವು ಮಾಡ್ಕೋಬೋದು ಅಷ್ಟೇ, ಜನ ನೋಡಲಿ ಅಂತ ಮಾಡ್ಬೋದು ಅಷ್ಟೇ. ದೇವ್ರು ಮೆಚ್ಚಲಿ ಅಂತ ನೀವು ಪೂಜೆ ಮಾಡಲ್ಲ. ಯಾಕಂದರೆ ನಿಮ್ಮ ಮನಸ್ಸುಗಳೇ ಸರಿ ಇರಲ್ಲ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐತೆ, ಶಾರದಾ ತುಮಕೂರು 214 ಅಂತ ನನ್ನ ಇನ್ಸ್ಟಾಗ್ರಾಮ್ ID. ನನ್ನ ಇನ್ಸ್ಟಾಗ್ರಾಮ್ IDಗೂ ಸಪೋರ್ಟ್ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡೋರು ಎಲ್ಲರಿಗೂ ತಾಯಿ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನೋಡಿ ಈ ಥರ ನಾನು ಪೂಜೆ ಮಾಡಿರೋದು. ಯಾರಿಗೆಲ್ಲ ನನ್ನ ಪೂಜೆ ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ ಮಾಡಿ. ನನ್ನ ಮನಸ್ಸಿಗೆ ನನಗೇನು ಅನ್ನಿಸ್ತೋ ನಾನು ಅದನ್ನು ಹೇಳಿದ್ದೀನಿ. ತಪ್ಪಿದರೆ ದಯವಿಟ್ಟು ನನ್ನ ಮಾತಲ್ಲಿ ಕ್ಷಮೆ ಇರಲಿ. ನೋಡಿ ಇಷ್ಟು ಪೂಜೆ ಆಷಾಢ ಮಾಸದಲ್ಲಿ ಈ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಮನೆಗಳಲ್ಲಿ ಆಷಾಢ ಮಾಸದಲ್ಲೇ ಮಾಡಬೇಕು. ಉಪ್ಪಿನ ದೀಪನ ಆಷಾಢ ಮಾಸದಲ್ಲೇ ಹಚ್ಚಬೇಕು, ಬೇರೆ ಯಾವ ದಿನವೂ ಅಲ್ಲ, ಆಷಾಢದಲ್ಲೇ ಹಚ್ಬೇಕು. ನೋಡಿ ಈ ಥರ ಹಚ್ಚಿದ್ದೀನಿ. ನನಗಿವತ್ತು ಒಂಥರ ನಮ್ಮ ಮನೇಲಿ ಹಬ್ಬ ಮಾಡಿದ್ದೀನೇನೋ ಅಂತ ಅನಿಸುತ್ತೆ ನನಗೆ. ದೇವ್ರ ಪೂಜೆ ಮಾಡಿಬಿಟ್ರೆ ನಿಜವಾಗ್ಲೂ ನನಗೆ ಹಬ್ಬ ಮಾಡ್ದಂಗೆ ಅನಿಸುತ್ತೆ ನಿಜವಾಗ್ಲೂ. ಹಂಗಾಗಿ ನಾನು ಹೇಳಿದೆ, ಈ ಥರ ಎಲ್ಲ ಪೂಜೆ ಮಾಡೋರು ದಯವಿಟ್ಟು ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ವಿಕೃತಿ ಮನಸ್ಸು ಇಟ್ಕೋಬೇಡಿ. ಇಲ್ಲೇ ಹೇಳ್ಕೊಳ್ಳೋದು, ಅಲ್ಲೇ ಹೇಳ್ಕೊಳ್ಳೋದು, 3 ದಿನ ಚೆನ್ನಾಗಿದ್ದೋದು, 6 ದಿನ ಕಿತ್ತಾಡೋದು, ಈ ಥರ ಎಲ್ಲ ಇಟ್ಕೊಂಡು ಪೂಜೆ ಮಾಡಿದ್ರೆ ನೀವು ಕಾಶಿಗೆ ಹೋದ್ರೂ ನಿಮ್ಮ ಕರ್ಮಗಳು ಕಳೆಯಲ್ಲ, ನಿಮ್ಮ ಹಿಂದೆ ಬಂದೇ ಬರುತ್ತದು. ನೋಡಿ ಈ ಥರ ಅಲಂಕಾರ ಮಾಡಿದ್ದೀನಿ ನೋಡಿ. ನನಗೇನಪ್ಪ ಅಂದರೆ ನನ್ನ ಮನೆ ಹತ್ರ ನಂಗೆ ಲಕ್ಷ್ಮೀ ಪತ್ರೆ ಸಿಗುತ್ತಲ್ಲ, ನಂಗೆ ಅದೊಂದು ಲಕ್ಷ್ಮೀ ಪತ್ರೆ ಸಿಗುತ್ತೆ, ಅದೊಂದು ನನಗೆ ತುಂಬ ಇಷ್ಟ ಆಗುತ್ತೆ. ವಿಡಿಯೋ ಯಾರೆಲ್ಲ ನೋಡ್ತೀರಾ ನಿಮ್ಮೆಲ್ಲರಿಗೂ ಧನ್ಯವಾದ.